ಈಗ ಮತ್ತೊಬ್ಬರು ಅತಿಥಿ ಜಾಯ್ನ್ ಆಗಿದ್ದಾರೆ, ಅವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಪಿ ಜಿ ಓನರ್ಸ್ ವೆಲ್ಫೇರ್ ಅಸೋಸಿಯೇಷನ್ನಿಂದ ಅರುಣ್ ಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸರ್ ಪಿ ಜಿದೆ ನೋಡ್ತಾ ಇದ್ವಿ ನಾವು, ಸಿಕ್ಕಾಪಟ್ಟೆ ತೊಂದರೆ ಸರ್. ವಿದ್ಯಾರ್ಥಿಗಳಿಗೆ ಚಪಾತಿ ಇಲ್ಲ, ಅನ್ನ ಸಾಂಬಾರು ಅಷ್ಟೇ, ಆಮೇಲೆ ಕೆಲವೊಂದು ಐಟಮ್ಗಳೇ ಕತ್ತರಿ ಹಾಕ್ತಾ ಇದ್ದಾರಂತೆ. ನಾವು ಪಿ ಜಿಲಿದ್ದು ಬಂದಂಥವ್ರೆ, ಹಾಗಾಗಿ ಸದ್ಯಕ್ಕೆ ಪಿ ಜಿಗೆ ನೋಡೋದಾದರೆ, ಮಾಲೀಕರಾಗಿ ತಾವು ನೋಡೋದಾದರೆ ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ದೀರಿ? ಸೌದೆಯಲ್ಲಿ ತಾವು ಶುರು ಮಾಡಿದರೆ ಹೆಂಗೆ ಅಡುಗೆನ ಅಂತ? ಸರ್ ಖಂಡಿತವಾಗಿಯೂ ಪಿ ಜಿ ವಾಸಿಗಳಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗದಂತೆ ಎಲ್ಲ ಮಾಲೀಕರುಗಳು ಕೂಡ ನಿಗಾವಹಿಸಲಿಕ್ಕೆ ಈಗಾಗಲೇ ಪಿ ಜಿ ಓನರ್ ಅಸೋಸಿಯೇಷನ್ ಏನಿದೆ ಅದು ಕ್ರಮ ಕೈಗೊಂಡಿದೆ. ಸೊ ಎಲ್ಲ ಕಡೆ ಎಲ್ಲ ಭಾಗದ ಏನು ಮಾಲೀಕ ಮುಖಂಡರುಗಳನ್ನು ಕೂಡ ಭೇಟಿ ಮಾಡೋದ್ರ ಜೊತೆಗೆ ಸೊ ಈಗ ನಮ್ಮ ಪಿ ಜಿನಲ್ಲಿ ಎಲ್ಲಿನೂ ಊಟ ಬಂದಾಗಿದೆ ಅನ್ನುವಂಥದ್ದು ಇಲ್ಲ. ಸೊ ಈ ಮೆನುಗಳಲ್ಲಿ ಸ್ವಲ್ಪ ಬದಲಾವಣೆ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಈಗ ಹೆಚ್ಚು ಪಿ ಜಿಗಳಿರ್ತಕ್ಕಂಥ ಪ್ರದೇಶದಲ್ಲಿ ಏನಾಗಿದೆ, ಕಮರ್ಷಿಯಲ್ಲು ಸಿಲಿಂಡರ್ಗಳು 4-5 ಕೇಳಿದರೆ 1-2 ಕೊಡ್ತಕ್ಕಂಥದ್ದು ಆಗ್ತಾಯಿದೆ. ಈಗ ಒಂದು ಸಾರಿ ನಮಗೆ ಒಂದು 50 ಜನ ಇರ್ತಕ್ಕಂಥ ಪಿ ಜಿಗೆ ಒಂದು 3 ಸಿಲಿಂಡರ್ ಕೊಟ್ಟರೆ ಒಂದು ವಾರದವರೆಗೂ ನಿಭಾಯಿಸ್ತಕ್ಕಂಥದ್ದು ಆಗುತ್ತೆ. ಈಗ ಹೋಟೆಲ್ಗಳಲ್ಲಿ ಹಂಗೆ ಆಗೋದಿಲ್ಲ. ಪ್ರತಿದಿನ ಅವ್ರಿಗೆ 8-10 ಸಿಲಿಂಡರ್ಗಳ ಅವಶ್ಯಕತೆ ಬರುತ್ತೆ. ಅದು ನಾನಾ ಪದಾರ್ಥಗಳನ್ನ ತಯಾರು ಮಾಡಬೇಕಾದ್ರೆ ಹೆಚ್ಚು ಗ್ಯಾಸ್ನ ಉಪಯೋಗ ಆಗ್ತಕ್ಕಂಥದ್ದಾಗುತ್ತೆ. ಸೊ ಎಲ್ಲ ಒಂದು ಹತ್ರ ಪಿ ಜಿ ವಾಸಿಗಳು ದೂರದ ಊರುಗಳಿಂದ ತಮ್ಮ ಎಲ್ಲ ಬಂಧುಗಳು, ತಂದೆ ತಾಯಿಗಳು ಪ್ರತಿಯೊಬ್ಬರನ್ನ ಬಿಟ್ಟು ಇವತ್ತು ಇಲ್ಲಿ ಬೆಂಗಳೂರಲ್ಲಿ ನೆಲೆಸಿ ಏನಾದರೂ ಸಾಧನೆ ಮಾಡಬೇಕು, ಕೆಲಸ ಮಾಡಬೇಕು, ಓದಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಂದಿರತಕ್ಕಂಥದ್ದು. ನಾವು ಆ ಉದ್ಯಮನ ಆಯ್ಕೆ ಮಾಡಿಕೊಂಡು ನಾವು ಸರ್ವಿಸ್ ಏನು ಸೇವೆ ಮನೋಭಾವದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಈಗಾಗಲೇ ನಡೀತಾ ಇದೆ. ಲಕ್ಷಾಂತರ ಮಂದಿ ಇವಾಗ ಪಿ ಜಿನಲ್ಲಿ ವಾಸವಾಗಿದ್ದಾರೆ. ಸೊ ಅದೇ ರೀತಿ ಸಾವಿರಾರು ಪಿ ಜಿಗಳು ಬೆಂಗಳೂರು ನಗರದಲ್ಲಿ ಎಲ್ಲ ಭಾಗದಲ್ಲಿ ಇರ್ತಕ್ಕಂಥದ್ದು ಕೂಡ ಸತ್ಯ. ಆದರೆ ಎಲ್ಲ ಒಂದು ಹತ್ರ ಊಟ ಕೊಟ್ಟಿಲ್ಲ, ಚಪಾತಿ ಕೊಟ್ಟಿಲ್ಲ, ಇದು ಮುಖ್ಯ ಆಗೋದಿಲ್ಲ. ಯಾಕಂದರೆ ಅದರ ಪ್ಯಾರಲಲ್ಲಾಗಿ ಅದರ ಬದಲಿಗೆ ಇವತ್ತು ಕುಕ್ ವಿತೌಟ್ ಫೈರ್ ಯಾವುದೇ ರೀತಿಯಾಗಿ ಈ ಸಲಾಡ್ಗಳನ್ನ ಕೊಡ್ತಕ್ಕಂಥದ್ದು. ಸೊ ಆರೋಗ್ಯಕರ ಆಹಾರಗಳನ್ನ ಅದ್ರ ಜೊತೆಗೆ ಈಗ ಚಪಾತಿ ಪಲ್ಯ ಮಾಡಿಲ್ಲ ಅಂತ ಹೇಳಿ ಬರೀ ಅನ್ನ ಸಾಂಬಾರು ಕೊಟ್ಬಿಟ್ಟು, ಯಾಕಂದರೆ ಅವ್ರಿಗೆ ಶಕ್ತಿ ಬೇಕಲ್ಲ. ಈ ಪ್ರತಿದಿನ ಒಂದು ಅನ್ನ ರಸಮ್ ಒಂದು ದಿನ ಊಟ ಮಾಡ್ಬೋದು. 3 ಹೊತ್ತು ಅನ್ನ ಸಾಂಬಾರು ಕೊಡ್ತೀವಿ, 3 ಹೊತ್ತು ರೈಸ್ ಬಾತ್ ಕೊಡ್ತೀವಿ, ಆ ರೀತಿ ಆಗ್ತಾ ಇಲ್ಲ. ಅದರ ಪರ್ಯಾಯವಾಗಿ ಒಂದು ಫ್ರೂಟು ಸಲಾಡ್ ಕೊಡೋಂಥದ್ದು ನಾವೆಲ್ಲರಿಗೂ ಕೂಡ ಹೇಳಿದ್ವಿ. ಮನೆ ಇದೆ ಈ ಒಂದು ಮೆನುನ ಕೂಡ ಒಂದೊಂದು ಆ ಭಾಗದ ಸಂಘಗಳ ಏನು ಝೋನಲ್ಲಿದ್ದಾರೋ ಸೊ ಅವ್ರಿಗೂ ಕೂಡ ಹೇಳಿದ್ದೀವಿ. ಯಾಕಂದರೆ ಊಟ ಹೊಟ್ಟೆ ತುಂಬ ಊಟ ಕೊಟ್ಟು ಅಟ್ಲೀಸ್ಟು ಈಗ ಕೆಲವು ಬದಲಾವಣೆಗಳು, ನಾನು ಇವತ್ತು ಇಡ್ಲಿನೇ ಬೇಕು, ನನಗೆ ಪೂರಿನೇ ಬೇಕು, ನನಗೆ ದೋಸೆನೇ ಬೇಕು ಅನ್ನುವಂತಹ ಪರಿಸ್ಥಿತಿಯಲ್ಲಿ ಅಟ್ಲೀಸ್ಟು ಇವತ್ತು ಶಾವಿಗೆ ಬಾತು, ಉಪ್ಪಿಟ್ಟು, ಸೊ ಪೊಂಗಲ್ಲು, ಬಿಸಿಬೇಳೆ ಬಾತು, ಈ ರೀತಿ ಪದಾರ್ಥಗಳನ್ನ ಸ್ವಲ್ಪ ಬದಲಾವಣೆ ಕೆಲವು ಕಡೆ ಆಗಿದೆ ಹೊರತು ಇನ್ನು ಕೆಲವು ಕಡೆ ನಿರಂತರವಾಗಿ ಅವರಿಗೆ ಕಡಿಮೆ ಜನ ಇರ್ತಕ್ಕಂಥ ಪಿ ಜಿಗಳು ಏನಿದ್ದಾವೆ, 20-30 ಜನ ಇರ್ತಕ್ಕಂಥ ಪಿ ಜಿಗಳಿಗೆ ನಿರಂತರವಾಗಿ ಏನು ಮಾಡ್ತಿದ್ರು ಅದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. 100 ಜನ ಇರ್ತಕ್ಕಂಥ ಪಿ ಜಿಗಳಲ್ಲಿ ಮಾತ್ರ ಈ ಒಂದು ಬದಲಾವಣೆಗಳು ಜಾಸ್ತಿ ಇರ್ತಕ್ಕಂಥದ್ದಾಗಿದೆ. ಅಲ್ಲ, ಬಟ್ ನಿಮಗೆ ಕೋವಿಡ್ ಟೈಮ್ನಲ್ಲಿ ಈ ರೀತಿ ಸಮಸ್ಯೆ ಆಗಿತ್ತು ಅಥವಾ ಈ ರೀತಿ ಸಮಸ್ಯೆ ಆಗಿರೋದು ಇದೇ ಮೊದಲ? ಸರ್ ಗ್ಯಾಸ್ ವಿಳಂಬತೆ, ಈ ಗ್ಯಾಸಿನ ಅಭಾವ ಸೃಷ್ಟಿಯಾಗಿರೋದು ನಮ್ಮ ಅನುಭವದಲ್ಲಿ. ಅಂದರೆ ಗ್ಯಾಸ್ಗಳು ಒಂದು ದಿನ ಲೋಡ್ ಬಂದಿಲ್ಲ ಅಂದರೆ ಆ ಬದಲಿ ವ್ಯವಸ್ಥೆ. ಈಗ ಆ ಕಡೆ 1-2 ಸಿಲಿಂಡರ್ ಇದೆ ಇಸ್ಕೊಳ್ಳಿ, ಈ ಕಡೆ ಮಾಡ್ತಿದ್ವಿ. ಈಗ ನೀವು ಬೇಕಾದರೆ 50,000 ಸಾಲ ಕೇಳಿದರೆ ಪಟ್ಟಂತ ಕೊಡ್ತಾರೆ, ಸಿಲಿಂಡರ್ ಮಾತ್ರ ಕೇಳಬೇಡಿ ಅಂತಾರೆ. ಈ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅದಕ್ಕೆ ನಾವು ಈಗ ಈ ರೀತಿ ಒಂದು ಈ ಯುದ್ಧದ ಭೀತಿಯಲ್ಲಿ ಈ ರೀತಿ ಆಗ್ತಕ್ಕಂಥದ್ದು ಮೊದಲನೇ ಬಾರಿ. ಆದರೆ ಈಗ ಹೋಟೆಲ್ನವರಂತೆ ಈಗ ಸಡನ್ನಾಗಿ ನಾವು ಡಿಸಿಷನ್ ತೊಗೊಳಕ್ಕಾಗಲ್ಲ. ಹೋಟೆಲ್ನಲ್ಲಿ ಪದಾರ್ಥ ಇಲ್ಲ ಅಂದರೆ ಮನೆಗೆ ಹೋಗಿ ಊಟ ಮಾಡ್ತೀರಾ, ಪಿ ಜಿನಲ್ಲಿ ಬಂದು ಅವರು ಊಟ ಇಲ್ಲ ಅಂದರೆ ಎಲ್ಲಿಗೆ ಹೋಗಬೇಕು? ಅದು ಇಷ್ಟು ದಿನ ಮಾಲೀಕರು ಮಾಡ್ತಕ್ಕಂಥದ್ದು ಸೇವೆ ಅಲ್ಲ. ಈಗ ಮಾಡ್ತಕ್ಕಂಥ ಚಾಲೆಂಜ್ ತೊಗೊಂಡು ತಮ್ಮ ಎಷ್ಟೋ ಜನ ಮಾಲೀಕರುಗಳು ಈ ಮನೆಗಳಿಗೆ ಹೋಗದ ಇರೋ ರೀತಿಯಲ್ಲಿ ಸಿಲಿಂಡರ್ ಹೊಂದಿಸೋಂಥದ್ದು ಇಲ್ಲ, ಒಲೆ ಸೌದೆ ಒಲೆಯಲ್ಲಿ ಬೇಕಾದ್ರೆ ಬೆಂಗಳೂರು ನಗರದ ಮಧ್ಯಭಾಗದಲ್ಲಿ ಇವೆಲ್ಲ ನಡೆಯೋಕ್ಕೆ ಅಸಾಧ್ಯ. ಯಾಕಂದರೆ ಈ ಪೂರ್ವ ಭಾಗದಲ್ಲಿ ಮಹದೇವಪುರ ರೂರಲ್ ಏರಿಯಾ ಟಚ್ ಇರೋಂಥ ಏರಿಯಾಗಳಲ್ಲಿ ಖಾಲಿ ಸೈಟು ಅಥವಾ ದೊಡ್ಡ ವಿಶಾಲವಾದ ಒಂದು ಅವರ ಒಂದು ಪಾರ್ಕಿಂಗ್ ಏರಿಯಾ ಅಂಥವಿರೋಂಥ ನೀನು ಸೌದೆ ಒಲೆಯಲ್ಲೆಲ್ಲ ಮಾಡ್ಬೋದು. ಆದರೆ ನಗರ ಭಾಗದಲ್ಲಿ, ಮಧ್ಯಭಾಗದಲ್ಲಿ, ಈಗ ಪ್ರತಿಷ್ಠಿತ ಏರಿಯಾಗಳಲ್ಲಿ ನಾವು ಸೌದೆ ಒಲೆಯಲ್ಲಿ ಮಾಡಿದರೆ ಅದು ಪೊಲ್ಯೂಷನ್ ಆಗಿಬಿಟ್ಟು ಅಕ್ಕಪಕ್ಕದವ್ರು ಕೂಡ ಅಬ್ಜೆಕ್ಷನ್ ಆಗೋಂತಹ ಸಾಧ್ಯತೆಗಳಿದೆ. ಹಾಗಾಗಿ ಈಗ ಇದು ಆನ್ಲೈನಲ್ಲಿ ಕೆಲವು ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಸ್ ಕೂಡ ಬಂದಿದೆ. ಈಗ ಒಂದು 30-40 ಜನಕ್ಕೆ ಆಗಷ್ಟು ಆ ಒಂದು ರೈಸ್ ಕುಕ್ಕರ್ಗಳು, ಎಲೆಕ್ಟ್ರಿಕಲ್ ರೈಸ್ ಕುಕ್ಕರ್ ಬಂದಿದೆ. ಅದರಲ್ಲಿ ಪುಲಾವಿಂದ ಹಿಡಿದು ಎಲ್ಲದನ್ನೂ ತಯಾರು ಮಾಡ್ತಕ್ಕಂಥದ್ದಿದೆ. ಯಾಕಂದರೆ ನಾವು ಇಂದಿನ ಒಂದು ಇತಿಹಾಸ ನೋಡೋಕೆ ಹೋದರೆ ಸಿಲಿಂಡ್ರ್ ಗ್ಯಾಸನ್ನೇ ನಮ್ಮ ಹಿರಿಯರುಗಳು ಯಾರು ಅವಲಂಬಿಸೇ ಜೀವನ ಮಾಡ್ತಾ ಇರಲಿಲ್ಲ. ಮಠ ಮಾನ್ಯಗಳಿಂದ ಹಿಡಿದು ಊರುಗಳಲ್ಲಿ 100,000 ಜನ ಊಟದ ವ್ಯವಸ್ಥೆ ಇತ್ತು. ಆದರೆ ಈಗ ನವೀನತೆ ಏನು ಬಂದಿದೆ ಪ್ರಚಲಿತವಾಗಿ, ಸೊ ಅದಕ್ಕೆ ನಾವು ಅದಕ್ಕೆ ಹತ್ಕೊಬಿಟ್ಟಿದ್ದೀವಿ. ಸರ್, ಇನ್ನೊಂದು ಆರೋಪ, ಈ ಕೆಲವು ಪಿ ಜಿಗಳಲ್ಲಿ ಊಟನೇ ಬಂದಾಗಿದೆ ಅಂತೆ.
ಕೆಲವು ಪಿ ಜಿಗಳಲ್ಲಿ 2 ಸ್ಪೂನ್ ಹಾಕಲಿ 1 ಸ್ಪೂನ್ ಹಾಕ್ತಿದಾರಂತೆ ರೈಸು ಅಂತ ಕೇಳ್ಬಿಟ್ಟೆ. ಇಲ್ಲ ಸರ್, ಖಂಡಿತವಾಗಿಯೂ ಅದು ನಿಜವಾಗಿಯೂ ನಮ್ಮ ಗಮನಕ್ಕೆ ಯಾವುದು ಬಂದಿಲ್ಲ, ಸಂಘದ ಗಮನಕ್ಕೆ ಕೂಡ ಬಂದಿಲ್ಲ. ನಾವು ಸಂತೃಪ್ತಿಯಾಗಿ ಊಟ ಕೊಡ್ತಕ್ಕಂಥದ್ದು ಮಾಡಿ, ಯಾಕಂದರೆ ನೀವು ಅಡುಗೆ ಮಾಡಿ ನೀವು ತಯಾರು ಮಾಡಿದ್ದೀವಿ ಅಂದರೆ ಸಮರ್ಪಕವಾಗಿ ಕೊಡ್ತಕ್ಕಂಥದ್ದು ಆಗಬೇಕು. ಈಗ ಅಲ್ಲಿ ಕೂಡ ಈಗ ನೋಡಿ ಪಿ ಜಿ ವಾಸಿಗಳಿಂದನೂ ಕೂಡ ಪ್ರತಿಭಟನೆ ಆಗ್ತಕ್ಕಂಥದ್ದು ಅಥವಾ ಯಾಕೆ ಊಟ ಕೊಡ್ತಾ ಇಲ್ಲ, ಯಾಕಂದ್ರೆ ಹೊರಗಿನ ಪ್ರಚಲಿತ ವಿದ್ಯಮಾನಗಳನ್ನ ಗೊತ್ತಿಲ್ಲದೆ ಕೆಲವ್ರು ಮಾತಾಡೋಂಥದ್ದು ಆಗುತ್ತೆ. ಈಗ ನಾವು ಹೇಳಿದ ತಕ್ಷಣ ಒಪ್ಕೊಳ್ತಕ್ಕಂಥದ್ದು ಆಗೋದಿಲ್ಲ. ಅದನ್ನು ನಾವು ವಾಸ್ತವ ಏನಿದೆ ಹಂಗಂತ ಹೇಳಿ ಅದರಲ್ಲಿ ಉಳುವರೆ ಮಾಡಿ ಇದರಲ್ಲಿ ಬೆಲೆ ಜಾಸ್ತಿ ಮಾಡಿ ಆ ಮೂರ್ಖತನ ಮಾಡ್ತಾ ಇಲ್ಲ ಯಾರು. ಯಾಕಂದರೆ ಈ ಟೈಮಲ್ಲಿ ನೀವು ಬೆಲೆ ಜಾಸ್ತಿ ಮಾಡ್ತೀವಿ ಅಂತಂದರೆ ನಿಮ್ಮ ಸೇವೆ, ಯಾಕಂದರೆ ಇಷ್ಟು ದಿನ ಪಿ ಜಿ ನಡೆಸ್ಕೊಂಡು ಜೀವನ ಮಾಡ್ತಾ ಇರ್ತಾರೆ ಪಿ ಜಿ ವಾಸಿಗಳಿಂದಲೇ ಮಾಲೀಕರು. ಹೌದು, ಯಾವತ್ತೂ ಕೂಡ ಈಗ ಸಮರ್ಪಕವಾಗಿ ಸೇವೆ ಕೊಟ್ಟರೆ ತಾನೇ ಪಿ ಜಿಯಲ್ಲಿ ಇರ್ತಕ್ಕಂಥವ್ರು ನಿಮಗೆ ಅದಕ್ಕೆ ತಕ್ಕಂಥ ಫೀಸ್ ಕೊಡ್ತಕ್ಕಂಥದ್ದು ನಡೆಯುತ್ತೆ. ಆದರೆ ನೀವು ಫೀಸನ್ನು ತೊಗೊಂಡ್ಬಿಟ್ಟು ಒಳ್ಳೆ ಸೇವೆ ಕೊಟ್ಟಿಲ್ಲ ಅಂದರೆ ಇವತ್ತು ನಿಮಗೆ ಆ ಒಂದು ಹಣ ಇರ್ಬೋದು, ಮುಂದಿನ ದಿನಗಳಲ್ಲಿ ನಿಮಗೆ ಬಿಸ್ನೆಸ್ಸಲ್ಲಿ ವ್ಯತ್ಯಾಸ ಆಗುತ್ತೆ. ನೀವು ಒಳ್ಳೆ ಗುಡ್ ನೇಮ್ ತೊಗೊಂಡಿಲ್ಲ, ಸರ್ವಿಸ್ ಚೆನ್ನಾಗಿಲ್ಲ ಅಂದರೆ ನಿನ್ನ ಪಿ ಜಿ ಬರ್ತಕ್ಕಂಥವ್ರಾದರೂ ಯಾರು? ಹಾಗಾಗಿ ಈ ಒಂದು ಏನು ವಾಸ್ತವ ಯುದ್ಧಗಳ ಭೀತಿನಲ್ಲಿ ರಾಷ್ಟ್ರ ದೇಶಗಳದ್ದಾಗಿದೆಯೋ ಇಂಥ ಸಂದರ್ಭದಲ್ಲಿ ಎಲ್ಲ ಪಿ ಜಿ ಮಾಲಕರಿಗೆ ನಾನು ಈ ಮುಖೇನ ಒಂದು ಮಾತು ಹೇಳೋದೇನು ಅಂದರೆ ಸೇವಾ ಮನೋಭಾವದಲ್ಲಿ ತಾವುಗಳು ತಮ್ಮ ಪಿ ಜಿ ವಾಸಿಗಳನ್ನ ನೋಡ್ಕೊಳ್ಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಈ ಮುಖೇನ ನಾವು ಕೊಡ್ತಾ ಇದ್ದೀವಿ. ಖಂಡಿತ ಸರ್.